ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ತುಂಬಾ ಈಸಿಯಾಗಿರುವ ಸಿಂಗಲ್ ಸ್ಟೆಪ್ ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ. ಈ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಅದು ಥ್ರೆಡ್ ಸೆಕ್ಯೂರ್ ಆಗಿರಲಿಕ್ಕೋಸ್ಕರ ನಾವು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡಿದ್ದು. ಇನ್ನು 2 ಚೈನ್ ಸ್ಟಿಚ್ ಹಾಕೋಣ. 1 2 ಟೈಮ್ಸ್ ಚೈನ್ ಸ್ಟಿಚ್ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲೇ ನಾವು ಸುರುವಿಗೆ ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅಲ್ಲೇ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಳಿಕ್ಕೆ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇನ್ನು ನೆಕ್ಸ್ಟ್ ಇನ್ನೊಂದು ಸತಿ ಸೂಜಿ ಮೇಲೆ ದಾರ ಸುತ್ತಿಕೊಂಡು ಎಲ್ಲಿ ನಾವು ಡಬಲ್ ಕ್ರೋಶೆ ಮಾಡಿದ್ವಾ ಅಲ್ಲೇ ಅದೇ ಇದರ ಗ್ಯಾಪಿನಲ್ಲೇ ಇನ್ನೊಂದು ಡಬಲ್ ಕ್ರೋಶೆ. ಫಸ್ಟ್ 2 ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದು ಕೂಡ ಒಂದು ಕಂಬದಾಗೆ ಕನ್ಸಿಡರ್. ಟೋಟಲಿ 3 ಸತಿ ಹಾಕ್ಕೊಂಡ್ವಿ. ಇನ್ನೀಗ ಥ್ರೆಡ್ಡನ್ನು ಮೇಲಕ್ಕೆತ್ತಿ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡ್ ಯೂಸ್ ಮಾಡಿದ್ದೀನಿ. ಬೀಡ್ ಲಾಕ್ ಹಾಕಿಕೊಳ್ಳೋಣ. ಬೀಡ್ ಲಾಕ್ ಹಾಕಿಕೊಂಡು ಸೂಜಿ ಮೇಲೆ ದಾರ ಸುತ್ತಿಕೊಂಡು ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲ ಗೊತ್ತಾ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಡಬಲ್ ಕ್ರೋಶೆ ಮಾಡಿ ಇನ್ನು ನೆಕ್ಸ್ಟು 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 4 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಬ್ಯಾಕ್ ಟರ್ನ್ ಮಾಡಿ ಇಲ್ಲಿ ಬೀಡ್ ಪಕ್ಕದ ಡಬಲ್ ಕ್ರೋಶೆ ಇದೆ ನೋಡಿ, ಕಾಣ್ತದ? ಬೀಡಿನ ಪಕ್ಕದಲ್ಲೇ ಆ ಗ್ಯಾಪಿನ ಡಬಲ್ ಕ್ರೋಶದ ಗ್ಯಾಪಿನೊಳಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 4 ಚೈನ್ ಸ್ಟಿಚ್ಚನ್ನು ಫಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ. ಇನ್ನು ಫ್ಯಾಬ್ರಿಕನ್ನು ಸೀದಾ ಟರ್ನ್ ಮಾಡಿಕೊಂಡು ಇದರೊಳಗೆ 5 ಅಥವಾ 6 ಸಿಂಗಲ್ ಕ್ರೋಶೆ ಹಿಡಿತದೆ ಅಷ್ಟು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. 1 2 ಆಗಿದೆ. 3 4 ಆದಮೇಲೆ 5th ಒನ್. ಈ ರೀತಿಯಲ್ಲಿ ಆಯಿತು. ಇನ್ನೊಂದು ಹಿಡಿತದೆ ನೋಡಿ ಲಾಸ್ಟ್. ತುಂಬ ಒಳಗಡೆ ಮೇಲೆ ತುಂಬಿಸಬಾರ್ದು. ನನಗಿಲ್ಲಿ 6 ಡಬಲ್ ಕ್ರೋಶೆ ಫಿಕ್ಸ್ ಆಯ್ತು ಅದರೊಳಗೆ. ಇನ್ನೀಗ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲೇ ನಾವು ಫಸ್ಟ್ ಹಾಕ್ಕೊಂಡಿದ್ವಲ್ಲ ಡಬಲ್ ಕ್ರೋಶೆ ಅಲ್ಲ ಗೊತ್ತಾನೆ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇನ್ನೊಂದು ಸತಿ ಡಬಲ್ ಕ್ರೋಶೆ. ಅದು 3 ಟೈಮ್ಸ್ ಅಲ್ವಾ ನಾವು ಆವಾಗಲೂ ಹಾಕ್ಕೊಂಡಿದ್ದು, ಇವಾಗಲೂ 3 ಟೈಮ್ಸೇ ಹಾಕ್ಕೊಳ್ಳೋಣ ಡಬಲ್ ಕ್ರೋಶೆ. ಇಷ್ಟೇ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗಲಿಕ್ಕೆ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡಿದ್ವಾ.
ಈಗ ಇನ್ನೊಂದು ಬೀಡ್ ಹಾಕ್ಕೊಂಡೆ. ಬೀಡ್ ಲಾಕ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಬೀಡ್ ಲಾಕ್ ಹಾಕಿ ಇದು ಬೀಡ್ ಎಲ್ಲಿಗೆ ಬರ್ತದೆ ಅಂತ ನೋಡಿಕೊಂಡು ಈ ರೀತಿಯಲ್ಲಿ ಎಲ್ಲಿಗೆ ಬರ್ತದೆ ಬೀಡು ಇಲ್ಲ ಗೊತ್ತಾ, ಡಬಲ್ ಕ್ರೋಶೆ ಹಾಕಿಕೊಳ್ಳೋಣ. ಇದು ವಿದೌಟ್ ಟಸಲ್ ಡಿಸೈನ್ ಆಗಿರ್ತದೆ. ಇನ್ನು ಚೈನ್ ಸ್ಟಿಚ್ ಹಾಕೋಣ. 2 3 4 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಬ್ಯಾಕ್ ಟರ್ನ್ ಮಾಡಿ ಈ ಬೀಡಿನ ಪಕ್ಕದ ಡಬಲ್ ಕ್ರೋಶೆ ಇದೆ ಅಲ್ವಾ, ಅದರೊಳಗಡೆ ಫಿಕ್ಸ್ ಮಾಡೋಣ. ಫಿಕ್ಸ್ ಮಾಡಿ ಆದಮೇಲೆ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡಿಕೊಂಡು ಈ ರಿಂಗ್ ಹಾಕಿದ್ವಲ್ಲ, ಲೂಪ್ ಕ್ರಿಯೇಟ್ ಆಗಿದೆ ನೋಡಿದ, ಇದರೊಳಗಡೆ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ ಅಷ್ಟೇ. ತುಂಬ ಈಸಿಯಾದ ಪ್ಯಾಟರ್ನ್, ಬಿಗಿನರ್ಸಿಗಂತೂ ಹೇಳಿ ಮಾಡಿಸಿದಾಗಿದೆ ಈ ಡಿಸೈನು. ನನಗೆ ಇಲ್ಲಿ 6 ಸಿಂಗಲ್ ಕ್ರೋಶೆ ಫಿಕ್ಸ್ ಆಗ್ತದೆ. ನೀವು ನಿಮ್ಗೆ ಎಷ್ಟು ಆಗ್ತದೆ, 5 ಆದರೆ 5, 6 ಆದರೆ 6 ಹಾಕಿಕೊಳ್ಬೇಕು. ನಾನಿದು ವರ್ಕ್ ಫಿನಿಶ್ ಆದಮೇಲೆ ಲಾಸ್ಟಲ್ಲಿ ಯಾವ ರೀತಿ ಕಾಣ್ತದೆ ಅಂತ ತೋರಿಸಿಕೊಡ್ತೀನಿ. ನಾವಿಲ್ಲಿ ವರ್ಕಿನ ಲಾಸ್ಟ್ ಸ್ಟೆಪ್ಪಿಗೆ ಬಂದಿದ್ದೀವಿ. ಇಲ್ಲಿ 2 ಡಬಲ್ ಕ್ರೋಶೆ ಆಗಿದೆ ನೋಡಿ. ಇದು ಒಂದು ಡಬಲ್ ಕ್ರೋಶೆ ಹಾಕಿಕೊಳ್ಳೋಣ. ಎಲ್ಲ ಗೊತ್ತಾನೆ ಎಲ್ಲಿ ಹಾಕ್ಕೊಂಡಿದ್ವಿ ನೋಡಿ, ಅಲ್ಲೇ ಪಕ್ಕದಲ್ಲೇ ಬರಬೇಕು ಡಬಲ್ ಕ್ರೋಶೆ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇಲ್ಲಿಗೆ ಡಬಲ್ ಕ್ರೋಶೆ ಪೂರ್ತಿ ಆಯಿತು. ಇನ್ನು ಇವಾಗ 1 ಅಥವಾ 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2. ಇನ್ನು ಉಳಿದ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ನಮ್ಮ ವರ್ಕ್ ಫಿನಿಶ್ ಆದಮೇಲೆ ಲುಕ್ಕು ಈ ರೀತಿಯಾಗಿದೆ ನೋಡಿ. ತುಂಬ ಈಸಿಯಾದ ಪ್ಯಾಟರ್ನ್ ಇದು. ಈ ಜಾಗವನ್ನು ನಾನು ಗ್ಲೂ ಹಾಕಿ ಬ್ಯಾಕ್ ಸೈಡಿಗೆ ಸ್ಟಿಕ್ ಮಾಡಿಕೊಳ್ತೀನಿ. ಈ ರೀತಿಯಲ್ಲಿ ಕಾಣಿಸ್ತದೆ ಈ ಡಿಸೈನು. ತುಂಬ ಈಸಿಯಾದ ಸಿಂಗಲ್ ಸ್ಟೆಪ್ಪು ಡಿಸೈನ್ ಆಗಿರ್ತದೆ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.